ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಹುರುಳಿ ಜಿಂಕ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಪೂರ್ತಿ ಒಂದುಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹಾಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಾಗಾಗಿ ನಾನು ಮಾಡ್ಕೊತಿದ್ದೀನಿ. ಹುರುಳಿ ಜಿಂಕ ಅಂದರೆ ನಮಗಂತೂ ಫೇವ್ರೇಟು, ಯಾಕಂದರೆ ಇದು ನಮ್ಮ ಸೈಡ್ ಮಾಡುವಂಥದ್ದು. ನಾನು ಇದನ್ನು ಗದ್ದೆ ಹತ್ತಿರಕ್ಕೆ ಒಂದು ಗದ್ದೆಯಲ್ಲಿ ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ, ಹಾಗಾಗಿ ನಾನು ರೊಟ್ಟಿ ಜೊತೆ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಅಂಥದ್ದಿದ್ದು. ಇದ್ರ ಹೆಸರೇ ಹುರುಳಿ ಜಿಂಕ ಅಂತ ಹೇಳಿ. ನೋಡಿ, ಇವಾಗ ಕಂದು ಬಣ್ಣಕ್ಕೆ ಇದು ಆಗಿದೆ. ನೆಕ್ಸ್ಟ್ ಇವಾಗ ಈರುಳ್ಳಿ, ಹಸಿರುಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಲೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಅಷ್ಟೊತ್ತಿಗೆ ಮನೇಲಿ ಮಾಡಿರುವಂತಹ ಹುರುಳಿ ಜಿಂಕದ ಹಸಿಟ್ಟು ಏನಿದೆ, ಆ ಹಸಿಟ್ಟನ್ನ ನೀರು ಹಾಕಿ ಗಂಟಿಲ್ದ ಹಾಗೆ ಕಲಿಸ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ನೋಡಿ, ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಗಂಟಿ ಇಲ್ಲದ ಹಾಗೆ ಸ್ವಲ್ಪ ನೀರಾಗೆ ಕಲಸಿ ಇಟ್ಕೊಬೇಕು, ಯಾಕಂದರೆ ಅದು ಕುದಿಯುವಾಗ ತುಂಬ ಗಟ್ಟಿ ಆಗುತ್ತೆ. ಇವಾಗ ನೋಡಿ, ಇದು ಒಗ್ಗರಣೆಯಲ್ಲಿ ಆಗ್ತಾಯಿದೆ. ನೀಟಾಗಿ ಇದನ್ನು ಚೂರು ಏನು ಸೀದೋ ಹಾಕದಿರೋ ಹಾಗೆ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಬೇಕು. ನಂತರ ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಟೊಮೊಟೊ ಇದ್ದರೆ. ಇನ್ನೂ ಚಿಕ್ಕದು ಬದನೆಕಾಯಿ ಎಳೆದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅದನ್ನು ಕಲಸಿ ಇಟ್ಕೊಂಡಿರೋಂಥದ್ದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನನಗೆ ಎಷ್ಟು ನೀರು ಬೇಕು, ಅದು ಕುದೀತಾ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಅದರ ಅಳತೆಯಲ್ಲಿ ಸ್ವಲ್ಪ ನೀರು ತೊಗೊತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕುದೀತಾ ತುಂಬ ಗಟ್ಟಿ ಆಗುತ್ತೆ, ಯಾಕಂದರೆ ಹುರುಳಿಕಾಳು ಅದು ಚಟ್ನಿ ಮಾಡೋದೇ ಹಾಗೆ ಅಲ್ವಾ, ನಾವು ಎಷ್ಟು ನೀರು ಹಾಕಿದ್ರೂ ಗಟ್ಟಿ ಆಗ್ತಾ ಇರುತ್ತೆ. ಹಾಗೆ ಇದು ಕೂಡ ತುಂಬ ಗಟ್ಟಿ ಆಗುತ್ತೆ. ಇವಾಗ ನೀಟಾಗಿ ಈ ಥರ ನೀಟಾಗಿ ಕದ್ರತಾ ಇರಬೇಕು. ಅದನ್ನು ಚೂರು ಏನು ಕೆಳಗಡೆ ನಾವು ಇದಕ್ಕೆ ಕದ್ರಲಿಲ್ಲ ಅಂತ ಹೇಳಿದ್ರೆ ಇದು ಒತ್ತೋಗುತ್ತೆ, ಕೆಳಗಡೆನೇ ಅದು ಗಂಟು ಥರ ಬಂದುಬಿಡುತ್ತೆ. ಹಾಗಾಗಿ ನಾವು ಈ ಥರ ನೀಟಾಗಿ ಕದ್ರತಾನೇ ಇರಬೇಕು. ನೋಡಿ, ಇಷ್ಟು ತಿಳಿಯಾಗಿದೆ. ಅದು ನಂತರ ಎಷ್ಟು ಗಟ್ಟಿ ಆಗುತ್ತೆ ಅಂತ ಹಾಗೆ ಕುದೀತಾ ಗೊತ್ತಾಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇನ್ನೂ 2 ರೊಟ್ಟಿ ತಿನ್ನೋಣ ಅನ್ನಷ್ಟೇ, ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಚಿಕ್ಕದು ಈರುಳ್ಳಿ ಅಂದರೆ ಚಿಕ್ಕ ಈರುಳ್ಳಿ, ಕೆಲವು ಕಡೆ ಇದನ್ನು ನೊಜೆ ಈರುಳ್ಳಿ ಅಂತ ಹೇಳ್ತಾರೆ. ಆ ಈರುಳ್ಳಿ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ತಿಕ್ನೆಸ್ಸಾಗಿ ಬರ್ತಾಯಿದೆ. ನೊಜೆ ಈರುಳ್ಳಿ ಅಂತ ಹೇಳ್ತಾರೆ, ಅದು ಚೆನ್ನಾಗಿರುತ್ತೆ. ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಆ ಥರದ್ದು. ಈಗ ನಾನು ತುಂಬ ಜಾಸ್ತಿ ಉರಿ ಕೊಟ್ಕೊಂಡಿದ್ದೀನಿ. ಇದು ಈಗ ನೋಡಿ, ಈಗ ಥರ ಗಟ್ಟಿ ಆಗುತ್ತೆ. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ನಾನು ಇದು ರೊಟ್ಟಿಗೆ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ. ಇದು ಮಾಡಿಸಿದಂತಹ ಚಟ್ನಿ ಇದು. ಹಾಗೆ ಇದನ್ನು ತೊಗೊಂಡು ನಾನು ಗದ್ದೆ ಹತ್ರ ಹೋಗ್ತಾಯಿದ್ದೀನಿ. ನನ್ನ ಜೊತೆ ನನ್ನ ಮಕ್ಕಳು ಕೂಡ ಬರ್ತಾಯಿದ್ದಾರೆ. ಏನು ಮಾಡೋದು, ಹಳ್ಳಿ ಅಂದಮೇಲೆ ಮಕ್ಕಳನ್ನ ಯಾರ ಮನೆ ಬಿಡೋಕ್ಕೆ ಹೋಗಾಗುತ್ತೆ. ಹಾಗಾಗಿ ಜೊತೆಲಿ ಕರ್ಕೋಗ್ತೀನಿ. ನನ್ನ ಮಗ ಕಾಫಿ ಇಟ್ಕೊಂಡಿದ್ದಾನೆ, ನಾನು ಊಟ ಇಟ್ಕೊಂಡಿದ್ದೀನಿ. 4 ಜನ ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ. ಇವಾಗ ನಾನು ನನ್ನ ಮಕ್ಕಳು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ತಗೊಂಡು. ನನ್ನ ಮಗನಿಗೆ ಅದು ಇಟ್ಕೊಳಕ್ಕೆ ಆಯ್ತಾಯಿಲ್ಲ, ಈ ಕೈಯಿಂದ ಆ ಕೈಗೆ ಇಟ್ಕೊತಾ ಇದ್ದಾನೆ. ಮಲ್ಲೆ ಚೆನ್ನಾಗಿರುತ್ತೆ ಗದ್ದೆ ಹತ್ರ ಹೋಗಿ ಎಲ್ಲರಿಗೂ ಊಟ ಕೊಟ್ಕೊಂಡು ನಾವು ಅಲ್ಲಿ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಲೈಫ್ನ ಮಿಸ್ ಮಾಡ್ಕೊತಾ ಇರೋರು ಇಲ್ಲ ನೋಡಿ, ಮಿಸ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಮೆಣಸಿನ್ಕಾಯಿ ಕುಯ್ತಾ ಇದ್ದಾರೆ. ಇದು ಮಳೆ ಇಟ್ಕೊಳ್ಳೋದು ಇನ್ನೂ ಒಂದಿನ ಅನ್ನೋ ಹಾಗೆ ತೆಗ್ದಿದ್ದಂತಹ ವೀಡಿಯೋ. ನಾನು ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಂಥದವ ಎಂಥದ್ಲಾಗಿದೆ ನಡಿ ಚಿನ್ಮ. ಅಣ್ಣ ಎಲ್ಲೋಯ್ತವನಲ್ಲಿ ನಡಿ. ಯಾರು ಅಲ್ಲಿ, ಯಾರವರಲ್ಲಿ? ಜಂಪ್ 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 ಹಂಗೆ ನಡಿ ನಡಿ.
ನಮ್ಮ ಗದ್ದೆ ಏನೋ ತುಂಬ ದೂರ ಇಲ್ಲ ನೋಡಿ, ಇದೆ ಗದ್ದೆ. ಎಲ್ಲ ಮೆಣ್ಸಿನ್ಕಾಯಿ ಕುಯ್ತಾ ಇದ್ದಾರೆ, ಹಾಗಾಗಿ ನಾವು ತಿಂಡಿ ತಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ತಾತ ಮೊಮ್ಮಗ ಕಾಫಿ ತೊಗೊಂಡಿದ್ದೇನೆ ಅಂತ ಮಕ್ಳ ಕೈಲಿ ಕೊಟ್ಟಿದ್ದಾಳೆ ಅಂಥೇಳಿ ತಾತ ಇಸ್ಕೊಳ್ಳೋಕ್ಕೋಸ್ಕರ ಬರ್ತಾ ಇದ್ದೆ. ಮೊಮ್ಮಗನ ಕಂಡ್ರೆ ಅವ್ರಿಗೆ ಬಲ ಪ್ರೀತಿ. ಮಕ್ಳ ಕೈಲಿ ಕೊಟ್ಕೊಂಡು ಕರ್ಕೊಂಡಿದೆಯಲ್ಲ ಅಂಥೇಳಿ ಬೈಕೊಂಡು ಬರ್ತಾಯಿದ್ದೆ. ನೀನು ಮೆಣ್ಸಿನ್ಕಾಯಿ ಕುಯ್ದು ಕೊಡೋಣ ಅನ್ನೋಷ್ಟರೊಳಗಡೆ ಮಳೆನೇ ಹಿಡ್ಕೊಂಡ್ಬಿಡ್ತು. ಯಾಕಂದರೆ ರೈಟೇ ಇಲ್ಲ, 10 ರೂಪಾಯಿ 20 ರೂಪಾಯಿ ಇದೆ ಮೆಣಸಿನ್ಕಾಯಿ. ಮಳೇಲಿ ಅವಾಗ ನಾವು ಮಳೆ ಇಟ್ಕೊಳ್ಳೋದು ನಾಳೆ ನಾಡ್ದು ಅನ್ನೋ ಹಾಗೆ ಮೆಣ್ಸಿನ್ಕಾಯಿ ಕುಯ್ದು ಮಾರಿದ್ವಿ. ಆಗ 20 ರೂಪಾಯಲ್ಲಿ ಕೊಟ್ವಿ. ಇವಾಗಂತೂ ಮಳೆ ಇಟ್ಕೊಂಡಿರೋದು ಮಳೆ ಇಟ್ಕೊಂಡು ಆಲೇ ಒಂದು 15 ದಿನ 20 ದಿನ ಆಯಿತು. ನಾವು ಮೆಣ್ಸಿನ್ಕಾಯಿ ಅದು ಫುಲ್ಲು ಗಿಡ ಎಲ್ಲ ಮುರ್ಕೊಂಡು ಫುಲ್ಲೆಲ್ಲ ನೀರು ತುಂಬೋಗ್ಬಿಟ್ಟಿದೆ ನೋಡಿ. ರೈತರು ಅಂದರೆ ಎಷ್ಟು ಕಷ್ಟ ಅಂಥೇಳಿ ಮೆಣ್ಸಿನ ಗಿಡ ಹಾಕೋದ್ರಲ್ಲಿ ದುಡ್ಡು ತೊಗೋಬೇಕು, ಅಷ್ಟರೊಳಗಡೆ ಮಳೆ ಹಿಡ್ಕೊಳ್ತು. ದುಡ್ಡು ತೊಗೊಳ್ಳೋಣ ಅಂದ್ರೂ, ಯಾಕಂದರೆ ರೈಟ್ ಇಲ್ಲಲ್ಲ, ಒಂದು 30-40 ರೂಪಾಯಿ ಇದ್ರೂ ಲಾಸ್ ಆಗ್ತಾಯಿರಲಿಲ್ಲ. ಈಗ ತುಂಬ ಲಾಸ್ ಆಗ್ತಾಯಿದೆ. ಈಗ ಮಳೆ ಬಿದ್ದಿರೋದ್ರಿಂದ ಇನ್ನೂ ಲಾಸ್ ಆಗಿದೆ. ಏನೂ ಮಾಡೋ ಹಾಗಿಲ್ಲ. ರೈತರು ಅಂದಮೇಲೆ ಒಂದು ಸಲ ಬರುತ್ತೆ, ಒಂದು ಸಲ ಹೋಗುತ್ತೆ. ಮಕ್ಕಳು ಬನ್ನಿ ತಿಂಡಿ ತಿನ್ನೋಣ ಬನ್ನಿ ಅಂತ ಕರಿತಾ ಇದ್ದಾರೆ. ನನ್ನ ಮಗಳು ಅಮ್ಮ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವರು ಇನ್ನೊಂದು ಸಾಲಿದೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಬರ್ತಾ ಇಲ್ಲ. ನಮ್ಮನೆ ಮಕ್ಳಿಗಂತೂ ಗದ್ದೆ ತಾವ ಕೂತ್ಕೊಂಡು ಊಟ ಮಾಡೋದಾಗಲಿ ತಿಂಡಿ ತಿನ್ನೋದಾಗಲಿ ತುಂಬ ಇಷ್ಟ. ಯಾಕಂದರೆ ಅವರು ಮನೆಯಲ್ಲಿ ಇಲ್ಲ, ಗದ್ದೆಗೆ ಹೋಗೋಣ ನಡಿ ಅಂತ ಹೇಳ್ತಾರೆ. ಅಷ್ಟಿಷ್ಟ. ಯಾರಿಗೇ ಆದರೂ ಅಷ್ಟೇ ಅಲ್ವಾ, ಆ ವೆದರಲ್ಲಿ ಗಾಳೀಲಿ ಕುತ್ಕೊಂಡು ಊಟ ಮಾಡೋದಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಮಾವ ಕೈ ತೊಳ್ಕೊಳ್ಳೋಕ್ಕೆಲ್ಲ ನೀರು ತಂದು ಇಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಬಂದರು, ತಿಂಡಿ ತಿಂತಾ ಇದ್ದಾರೆ. ನನ್ನ ಮಗಳಂತೂ ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ತಿಂಡಿ ಮುಗಿಸಿ ಹೋಗ್ತಾ ಇದ್ವಿ. ಬರಲ್ಲ ಹೋಗು ಮನೆಗೆ ಅಂತ ನನಗೆ ಹೇಳ್ತಾ ಇದ್ದಾರೆ. ನೀನು ಅಲ್ಲೆಲ್ಲ ಕಳೆ ಬಾ ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಮೆಣ್ಸಿನ್ಕಾಯಿ ಕುಯ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಬೇಡ ಬಾ ಕುಯ್ಯಿ ಮೆಣ್ಸಿನ್ಕಾಯಿ ಅಂದರೂ ತುಂಬ ಹಠ ಮಾಡ್ತಾಯಿದ್ಲು. ಹಾಗಾಗಿ ನಾನು ಅಲ್ಲೇ ಎಲ್ಲೋ ಕಳೆ ಇಲ್ದಿರೋ ಜಾಗದಲ್ಲಿ ಕುತ್ಕೊಂಡು ಕುಯ್ಯಿ ಇಲ್ಲೇ ಅಂತ ಹೇಳಿದೆ. ಅಲ್ಲೇ ಒಂದು 2-3 ಗಿಡ ಕುಯ್ತಾಯಿದ್ಲು. ನನ್ನ ಮಗನೂ ಅಷ್ಟೇ, ನಾನು ಕೆಲಸ ಮಾಡ್ತೀನಮ್ಮ, ನಾನು ಬರೋದಿಲ್ಲ ಅಂಥೇಳಿ ಅವನು ಕೂಡ ಗುದ್ಲಿ ತೊಗೊಂಡಾಗಿದ್ದ ಇದ್ದಾನೆ. ಮಕ್ಕಳು ಯಾವ ಬರ್ತಾನೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತಿರೋಣ ಅಂಥೇಳಿ ಒಂದು 10 ನಿಮಿಷ ಇದ್ದೆ. ಹಾಗೆ ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀವಿ ನಾವು ನೋಡಿ. ಈಗ ಚಿಕ್ಕದಾಗಿದೆ. ಇದು ದಪ್ಪ ಮೆಣಸಿನ್ಕಾಯಿ. ಇದೊಂದು 5-6 ಗಿಡ ಇದೆ ಅಷ್ಟೇ ದಪ್ಪ ಮೆಣಸಿನ್ಕಾಯಿ. ಇದು ಬಜ್ಜಿ ಮೆಣಸಿನ್ಕಾಯಿ ನೋಡಿ ಆಗಿದೆ ಅಂತ. ಈ ಕಡೆದು ಇನ್ನೂ ಚಿಕ್ಕದಾಗಿ ಬಿಡ್ತಾಯಿದೆ. ಇದೊಂದು 2-3 ದಪ್ಪದಾಗಿದೆ. ಹಾಗೆ ಮಾವ ಕರೆಂಟ್ ಇರಲಿಲ್ಲ, ಮೋಟ್ರ್ ಆನ್ ಮಾಡ್ತೀನಿ ಅಂತ ಹೇಳಿ ಮೋಟ್ರ್ ಆನ್ ಮಾಡಿದ್ರು. ನೀರು ನೋಡಿ ಯಾವ ಥರ ಬರ್ತಾಯಿದೆ ಅಂತ. ಹಳ್ಳಕ್ಕೆ ನೀರು ಬಿಡ್ತಾಯಿದ್ರು. ಸ್ವಲ್ಪ ಹೋಗಲಿ ನೀರು ಅಂತೇಳಿ ಅದೇ ಥರ ನಾನು ಮಾಡ್ಕೊಂಡೆ. ಇನ್ನು ಅದೆಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತೆ ಮನೆಗೆ ಹೊರಟೆ. ಇದೇ ತೋಟ ನಮ್ಮದು. ಫುಲ್ಲೆಲ್ಲ ಮರ್ಗಸಿ ಏನೂ ಮಾಡಿಲ್ಲ. ಇದು ಒಂದು ಫುಲ್ ಕತ್ಲು ಥರ ಕಾಣಿಸ್ತಾ ಇದೆ. ಬಾ ಹಿಡ್ಕತೀನಿ ಬೈಲಿ ಮತ್ಗೆ ನೋಡಿ ಎತ್ಕತೀನಿ. ತಾತ ಬೈತೈತಿ ನೋಡಲಿ ನೋಡಲಿ ಬಾಯ್ ಮಾಡ್ದ ತಾತಗೆ. ನೋಡಿ ಕಾಫಿ ಹೇಗಾಗಿದೆ ಅಂತ. ಉಂಡೆ ಮೆಣಸೇನು ನಮ್ಮ ತೋಟದಲ್ಲಿ ತುಂಬ ಇಲ್ಲ. ಇಲ್ಲ ಒಂದು ದಪ್ಪು ಮರದಲ್ಲಿ ಒಂದು 4-5 ಇದೆ. ಇದು ಬೇಸಿಗೆ ಬೆಳೆ, ಇದು ಭತ್ತ. ಇದು ಭತ್ತ ಒಣಗಿರಲಿಲ್ಲ, ಹಾಗಾಗಿ ಟಾರ್ಪಲ್ ಹಾಕಿ ಒಣಗಾಕಿದ್ದಾರೆ ಮಾವ.
ಹಾಕ್ರೋ ನೋಡಿ ಇದೇ ತೋಟ. ಇಲ್ಲೋಗನ ಹಾಗೆ ನನ್ನ ಮಗಳು ನಿಂತ್ಕೊಂಡು ಅಮ್ಮ ಫೋಟೋ ತೆಗಿ ಅಂತ ಹೇಳಿ ನೋಡ್ತಾ ಇದ್ದಾಳೆ. ಅಮ್ಮ ತೆಗ್ದೆ ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗೆ ರೊಟ್ಟಿ ನಾವೆಲ್ಲ ತಿಂದು ಎಲ್ಲ ಆದಮೇಲೆ ಯಾಕೋ ನಾಯಿ ಅನ್ನ ತಿಂದಿರಲಿಲ್ಲ. ಹಾಗಾಗಿ ನಮ್ಮ ರಾಕಿಗೂ ಕೂಡ ಒಂದೆರಡು ರೊಟ್ಟಿ ಹಾಕ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹಾಗೆ ಅಲ್ಲಿ ದನಗಳೆಲ್ಲ ಅಲ್ಲಲ್ಲೇ ಕಟ್ಟಾಕ್ಬಿಟ್ಟು ಅವರೆಲ್ಲ ಮೆಣಸಿಗೆ ಹಾಕ್ತಾ ಇದ್ದಾರೆ. ಏನಾದ್ರು ಕೆಲಸ ಮಾಡುವಾಗ ಏನು ಮಾಡೋದಿಲ್ಲ, ದನಗಳೆಲ್ಲ ಈ ಥರ ಕಟ್ಟಾಕಿ ಎಲ್ಲಿ ಮೇವಿದೆ ಅಲ್ಲಿ ಕಟ್ಟಾಕ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನೋಡಿ ಅಲ್ಲಿ ಕಟ್ಟಾಕ್ತಾ ಇದ್ದಾರೆ ಕರುಗಳನ್ನ. ಹಾಗೆ ಇದು ನಮ್ಮ ಮನೆ ತೋಟದ ದೇವರು, ಕೆಲವರು ಚೌಡಿ ಅಂತ ಹೇಳ್ತಾರಲ್ವ, ಆ ದೇವರಿದು. ನೋಡಿ ಎಷ್ಟು ದೊಡ್ಡ ಮರ ಅಂತ. ಇದು ಮೂರು ಮರ ಕೂಡ್ಕೊಂಡಿದೆ. 3 ಮರ ಕೂಡ್ಕೊಂಡು ಇಷ್ಟು ದೊಡ್ಡದು ಮರ ಆಗಿದೆ. ಅದು ಕೆಳಗಡೆದೇ ನಮ್ಮ ತೋಟ. ನೋಡಿ ಇದು 3 ಮರ ಯಾವ ಥರ ಕೂತ್ಕೊಂಡಿದೆ ಅಂತ. ಇದು ಒಂದು ಕೊಂಬೆನೂ ಕೂಡ ಕಡ್ದಿಲ್ಲ ಇದನ್ನು. ಅದೇ ದೇವ್ರ ಮರ ಅಂತ ಹೇಳಿ ಹಾಗೆ ಬಿಟ್ಟಿದ್ದಾರೆ. ನೋಡಿ ಅದರ ಪಕ್ಕದಲ್ಲೇ ಇದೆ ಕೆರೆ. ಇದರಲ್ಲಿ ಯಾವಾಗಲೂ ನೀರಿರುತ್ತೆ. ಬೇಸಿಗೆಲೆ ನೀರಿರುತ್ತೆ, ಮಳೆಗಾಲದಲ್ಲಂತೂ ಇನ್ನೂ ಪೂರ್ತಿ ಇದು ಏರಿ ಏನಿದೆ ಇದ್ರ ತುಂಬ ಹರಿದೋಗುತ್ತೆ ಇರುತ್ತೆ, ಅಷ್ಟು ಬರ್ತಾ ಇರುತ್ತೆ. ಹಾಗೆ ತೋಟ ಬಂದು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕಲ್ಲ, ಹಾಗಾಗಿ ನಾನು ಟೊಮೊಟೊ ಕಾಯಿಯಲ್ಲಿ ಮೆಣಸೊಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿ ಕೂಡ ಮತ್ತು ಟೊಮೊಟೊ ಕಾಯಿ ಎರಡೂ ಕೂಡ ಬೇಯಕ್ಕಿಟ್ಟಿದ್ದೀನಿ. ಇದಕ್ಕೆ ಜೀರಿಗೆ, ಅರಿಶಿನದ ಪುಡಿ, ಬೆಳ್ಳುಳ್ಳಿ ಹಾಕಿ ರುಬ್ಬಕ್ಕೆ ಹಾಕೋತಿದ್ದೀನಿ. ಮತ್ತು ಅದ್ರ ಜೊತೆಗೆ ಇದು ಕಾಡು ಸಾಂಬಾರು ಸೊಪ್ಪು ಅಂತ ಹೇಳಿ ಕರೀತಾರೆ. ಇದು ಮನೆ ಹತ್ರನೇ ಇರೋಂಥದ್ದು. ಈ ಸಾಂಬಾರು ಸೊಪ್ಪು ಇದಾದರೂ ಆಗುತ್ತೆ, ಅಥವಾ ಮಾಮೂಲಿ ನೀವು ಕೊತ್ತಂಬರಿ ಸೊಪ್ಪು ಏನು ಯೂಸ್ ಮಾಡ್ತೀರಿ ಅದಾದರೂ ಆಗುತ್ತೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೆಣಸಿನ್ಕಾಯಿ ಏನು ಬೇಯಕ್ಕೆ ಹಾಕ್ಕೊಂಡಿದ್ವಿ, ಟೊಮೊಟೊ ಕಾಯಿ, ಒಂದು ಚಿಕ್ಕ ಆಲೂಗಡ್ಡೆ ಇತ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ರುಬ್ಕೋಬೇಕು, ಈ ಥರ ಆಗುತ್ತೆ. ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಬಾಡಿಸ್ಕೊಬೇಕು. ಅದು ಬಾಡಾದಮೇಲೆ ನೆಕ್ಸ್ಟ್ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಬೇಕು. ಈರುಳ್ಳಿ ಇದಕ್ಕೆ ತುಂಬ ಆ್ಯಡ್ ಮಾಡಬೇಕು. ದಪ್ಪದಾದರೆ 1 ಪೂರ್ತಿ ಹಾಕಬೇಕು, ಚಿಕ್ಕದಾದರೆ 2ರಿಂದ 3 ಹಾಕಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮುದ್ದೆ ಆದರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ನೀಟಾಗಿ ಇದು ಒಗ್ಗರಣೆ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿರುವಂತಹ ಏನು ಟೊಮೊಟೊ ಕಾಯಿದು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಬೇಕು. ಇದಕ್ಕೆ ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ತಣ್ಣಗಾದಮೇಲೆ ನಾವು ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೋಬೇಕು, ಗಟ್ಟಿ ಮೊಸರು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ಮುದ್ದೆಗೂ ಅಷ್ಟೇ ತುಪ್ಪ, ಬೆಣ್ಣೆ ಏನೋ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಈಗ ಲಾಸ್ಟ್ ಅದು ಕುದೀತಾ ಇದೆ, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ತುಂಬ ಬೇಗ 2 ನಿಮಿಷದಲ್ಲಿ ಆಗುವಂತಹ ಸಾಂಬಾರಿದು. ಮೊಸರಿದ್ರೆ ಮನೇಲಿ ಸಾಕು, ಬೇಗ ಆಗೋಗುತ್ತೆ. ಮೆಣಸೊಳೆ ಸಾಂಬಾರಲ್ಲಿ ವಿಧವಾಗಿ ಮಾಡ್ಬೋದು, ಸೌತೆಕಾಯಲ್ಲಿ ಮಾಡ್ಬೋದು. ನಾನು ಆಲ್ರೆಡಿ ಇವಾಗ ನಿಮಗೆ ಮೂಲಂಗಿಲಿ ಮಾಡಿ ತೋರಿಸಿದ್ದೀನಿ. ಇದು ಟೊಮೊಟೊ ಕಾಯಲ್ಲಿ ಮಾಡ್ತಾಯಿದ್ದೀನಿ. ಸೌತೆಕಾಯಲ್ಲೂ ಮಾಡ್ಬೋದು, ಮತ್ತು ಬದನೆಕಾಯಲ್ಲೂ ಕೂಡ ಮಾಡ್ಬೋದು. ಬದನೆಕಾಯಿ ಸುಟ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ರುಬ್ಕೊಂಡು ಕೂಡ ಮೆಣಸಿನ್ಕಾಯಿ ಏನಿರುತ್ತೆ ಅದು ಮಾಡ್ಬೋದು. ಇನ್ನು ಮತ್ತೆ ಸಾಕಾಗಿ ಬಂದಿರ್ತಾರೆ ಅಂಥೇಳಿ ಮರಗೆಣಸು, ಇದು ಮನೆಯಲ್ಲೇ ಇದ್ದಂತಹ ಮರಗೆಣಸಿದು ತೋಟದೊಳಗಡೆ ಇತ್ತು. ಹಾಗಾಗಿ ಇದನ್ನು ಮರಗೆಣಸನ್ನು ಈ ಥರ ಸಿಪ್ಪೆ ತೆಗೆದು ಸುತ್ತ ಈ ಥರ ಕುಡ್ಲಲ್ಲಿ ಕುಯ್ದುಕೊಂಡು ಅದರಲ್ಲಿ ಸಿಪ್ಪೆ ತೆಗಿಯೋಂಥದ್ದು. ಸಂಜೆ ಆದರೆ ನಮ್ಮನೇಲಿ ಸ್ನ್ಯಾಕ್ಸ್ ಏನಾದ್ರು ಇರಲೇಬೇಕು, ಹಾಗಾಗಿ ನಾನು ಮರಗೆಣಸನ್ನ ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇದು ಮಾಡ್ತಾಯಿದ್ದೀನಿ. ಸಿಪ್ಪೆ ಈ ಥರ ಅದು ಒಂದಿನ ಆದಮೇಲೆ ಇದನ್ನು ತೊಗೊಳ್ತಾ ಇರೋದು. ಇದು ಆಗಲೇ ಫ್ರೆಶ್ಶಾಗಿ ಮಾಡೋದಾದರೆ ಬೇಗ ಸಿಪ್ಪೆ ಚೆನ್ನಾಗಿ ಬರುತ್ತೆ. ಈ ಥರ ಕಟ್ ಮಾಡಿ ಅದರಲ್ಲಿರೋಂತಹ ನಾರನ್ನ ತೆಗೆದು ನೀಟಾಗಿ ದಪ್ಪ ಕಟ್ ಮಾಡಬೇಕು. ಈ ಸೈಜಲ್ಲಿ ಕಟ್ ಮಾಡಬೇಕು.
ಕಟ್ ಮಾಡಿ ಇದನ್ನು 2 ವಿಜಿಲು ಫ್ರೆಶ್ ಥರದಾದರೆ ನೀವು ಆಗಲೇ ತಂದು ಆಗಲೇ ಮಾಡೋದಾದರೆ 1 ವಿಜಿಲ್ ಸಾಕು. ಈಗ ಇದು 1 ದಿನ ಆಗಿದೆ, ಹಾಗಾಗಿ ನಾನು ಎರಡು ವಿಜಿಲ್ ತೊಗೋತೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾಗಿ ಬೇಕು ಅಂದರೆ ಇದು ತುಂಬ ಎದೆಗೆ ನಿಂತ್ಕೊಳ್ಳುತ್ತೆ. ಇದು ತಿಂದರೆ ಅದ್ರ ಜೊತೆನೇ ಕಾಫಿ ಅಥವಾ ಟೀ ಏನಾದರೂ ಇರಬೇಕು. ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ನಾನು ಇದನ್ನು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ನೀಟಾಗಿ ತೊಳ್ಕೊಬೇಕು ಒಂದು ಬಕೆಟ್ಗೆ ಹಾಕಿ. ನೋಡಿ ಬೆಂದಾದ್ಮೇಲೆ ನೋಡಿ ಈ ಥರ ಇರುತ್ತೆ. 2 ವಿಜಿಲ್ ಕೂಗಿಸಿದ್ರೆ ಈ ಥರ ಇರುತ್ತೆ. ನಿಮ್ಗೆ ಇನ್ನೂ ಇಷ್ಟೊಂದು ಬೇಡ, ನಮ್ಗೆ ಇನ್ನೊಂದು ಕಮ್ಮಿ ಇರಬೇಕು ಅಂತ, ಇನ್ನೂ ಅಗ್ದು ತಿನ್ನಂಗೆ ಇರಬೇಕು ಅಂದರೆ 1 ವಿಜಿಲ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 3 ವಿಜಿಲ್ ಆದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ನಾನೊಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಬಾಡಿಸ್ಕೊಂಡು ಅದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ನೀಟಾಗಿ ಬೇಯಬೇಕು. ಬೆಂದ ನಂತರ ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೆಂದಾದಮೇಲೆ ನಾವು ಬೇಯಿಸಿಟ್ಟಿರುವಂತಹ ಮರಗೆಣಸು ಏನಿದೆ ಆ ಮರಗೆಣಸನ್ನು ಹಾಕಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಕಾಫಿ ಜೊತೆ ಅಂತೂ ತುಂಬ ಟೇಸ್ಟಾಗಿರುತ್ತೆ. ಸಾಕಾಗಿ ಬಂದಿರ್ತಾರಲ್ವ, ಆಗಂತೂ ತುಂಬ ಸ್ನಾನ ಮಾಡಿ ಫ್ರೆಶ್ ಆದಮೇಲೆ ಏನಾದ್ರು ಬೇಕು ತಿನ್ನೋಕ್ಕೆ ಅನಿಸುತ್ತೆ. ಹಾಗಾಗಿ ನೋಡಿ ಇದು ಮಿಕ್ಸ್ ಮಾಡಿದ್ಮೇಲೆ ಈ ಥರ ಇರುತ್ತೆ. ನಮ್ಮನೇಲಂತೂ ಕಾಫಿ ಕುಡಿಯೋದು 6 ರಿಂದ 7 ಗಂಟೆ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.